ಕನ್ನಡಿಗರ ನಂಬರ್ 1 ಚಾಯ್ಸ್ ಕನ್ನಡ ಮ್ಯಾಟ್ರಿಮೋನಿ. KSRTC ಡ್ರೈವರ್ ಅವನು. ಈಗ ಹೊಲದ ವಿಷಯದಾಗ ಬಂತಿದ್ದು ವಿಷಯ, ಹೊಲದ ವಿಷಯದ ಬಂದು ಒಂದು ಸ್ವಲ್ಪ ಹೆಸರು ಚೇಂಜ್ ಮಾಡಿಕೊಡ್ಬೇಕು ಅಂತೇಳಿ ನಾನು ಮಾಡಿದೆ. ಮಂಡಲ್ ಮೆಂಬರಿಗೆ ಕೊಟ್ವಿ ಅದನ್ನು ಫಾರ್ಮ್ಗಳೆಲ್ಲ ಕೊಟ್ಟಾಗ ಅವ್ರೇನು ಹೇಳಿದ್ರು, ಬಂದು ಹಿಂಗೆ ಸ್ವಲ್ಪ ದುಡ್ಡು ಖರ್ಚಾಗಕ್ಕಪ್ಪ ಹೆಂಗೆ ಮಾಡ್ತೀಯಾ ಅಂದರು. ಆಯ್ತಪ್ಪ ಅದೇನು ಆಕತ್ತೆ ಅದನ್ನು ಮಾಡೋಣಂತೆ, ಅದೇನು ಸ್ವಲ್ಪ ಖರ್ಚು ಮಾಡಿದ್ರೆ ಸ್ವಲ್ಪ ಕೇಳಿ ಹೇಳ್ರಿ ಅಂದೆ. ಆಗಿನ ಟೈಮ್ನ ಇವ್ರು ಏನು ಮಾಡಿದ್ದಾರೆ, ಇವನಿಗೆ ಫೋನ್ ಮಾಡಿದ್ದಾರೆ. ಯಾರಿಗೆ? ಮಗ್ಗ ಫೋನ್ ಮಾಡಿದ್ದಾರೆ. ಮಗ್ಗ ಫೋನ್ ಮಾಡಿದಾಗ ಮಗ ಏನು ಹೇಳಿದ, ಇಲ್ಲಿ ಬಂದ ಮನೆಗೆ ಬಂದಾನೆ ಏನಾದ, ಮತ್ತು ಹಿಂಗೆ ದೀಪ ಫೋನ್ ಮಾಡಿದ್ದಾನೆ, ಮತ್ತು ರೊಕ್ಕಕ್ಕೆ ಹೆಂಗೆ ಮಾಡ್ತೀರಿ ಅಂದ. ಈಗಿದ್ದಾಳೆ ಅಲ್ಲಪ್ಪ, ಕೈಯಾಗಿದ್ದ ಓಸ ಕಸ್ಕೊಂಡಿದ್ದೀರಾ, ಇನ್ನಿರೋ ನಮ್ಮ ಹತ್ರ ಎಲ್ಲಿದಾವೆ, ಖಾಲಿ ಕೈಯಾಗಿದ್ದೀವಿ ನಾವು ಅಂದು. ಅಯ್ಯೋ ಏಕಾಏಕಿ ಮಾನ ಇಚ್ಛೆ ಬೈದ್ಬಿಟ್ಟ. ಮಾನವೇದು ಅದೇನು ಹೇಳಬಾರ್ದು ಆ ನಮೂನಿ ಬೈದವನು. ಆ ಮಾತಿ ನಾನು ಹೇಳಿದೆ, ಬೈಬೇಡಪ್ಪ, ಬೈಯಕ್ಕೆ ಹೋಗ್ಬೇಡ. ಯಾಕೆ ಬೈತೀಯಾ, ಅದೇನಾಗತ್ತೆ ಆಗಲಿ ನೋಡೋಣ ಮುಂದೆ, ಸುಮ್ಮನೆ ಈಗ ಯಾಕೆ ತಲೆ ಕೆಡಿಸಂತೆ, ಆ ಟೈಮ್ ಬರಲಿ ಬಿಡು ನೋಡೋಣ ಅಂತೇಳಿ ಅಲ್ಲಿ ನಾವು ಹೇಳಿದ್ದು ನಿಜ. ಅದು ಅಂದಾಗ ನನಗೆ ಮತ್ತೆ ಮಾನ ಇಚ್ಛೆ ಬೈದ್ಬಿಟ್ಟ ಅವನು, ಭಾರಿ ಬೈದ. ಕನ್ನಡ ಮ್ಯಾಟ್ರಿಮೋನಿಯಲ್ಲಿ ಹೇರಾಳವಾದ ಚಾಯ್ಸ್ ಇದೆ. ಲಕ್ಷಾಂತರ ಜನರಿಗೆ ನಮ್ಮ ಕನ್ನಡ ಮ್ಯಾಟ್ರಿಮೋನಿ ಮೂಲಕ ಮದುವೆ ಆಗಿದೆ. ಇದಕ್ಕಿಂತ ಬೇರೇನ್ ಬೇಕು? ಕನ್ನಡಿಗರ ನಂಬರ್ 1 ಚಾಯ್ಸ್ ಕನ್ನಡ ಮ್ಯಾಟ್ರಿಮೋನಿ. ನೀವು ಹೊಡಿಯೋಕೆ ಬಂದ್ಬಿಟ್ಟಿಂಗ, ಕೈ ಎತ್ತಿ ಹೊಡಿಯೋಕೆ ಬಂದ್ಬಿಟ್ಟ ನಾನು. ಅದು ಮುಗಿತಾ, ಕಂಪ್ಲೇಂಟ್ ಕೊಡೋಕೆ ಹೋದ್ವಿ. ಅಲ್ಲಿ ನಮಗೆ ಪರ್ಮಿಷನ್ ಸಿಗಲಿಲ್ಲ, ಮತ್ತು ವಾಪಸ್ ಬಂದ್ವಿ ನಾವು. ವಾಪಸ್ ಬಂದಾಗ ಮತ್ತೆ ಸೆಕೆಂಡ್ರಿ ಇದು ಎರಡನೇ ಸರಿ ಹಿಂಗೆ ಆಗೈತಿ. ಹೊರಗಡೆ ಇದ್ವಿ ನಾವು ಚಾನಲ್ ಬೆಳಗ್ಗೆ ಹೋಗಿದ್ವಿ ನಾವು. ಇಲ್ಲೂ ಬರೆಯೋರೆಲ್ಲ ಬಂದು ಬಾರಪ್ಪ ಅಂತ, ಇಷ್ಟೊತ್ತಿನ ಎಲ್ಲಿ ಹೋಗ್ತೀರಿ, ಅಜ್ಜಿ ಕರ್ಕೊಂಡು ಎಲ್ಲಿ ಹೋಗ್ತಾ ಇದೆಯಾ ನೀವು ಬಾ ಅಂತೇಳಿ ಕರ್ಕೊಂಬಂದರು. 2 ದಿವಸ ರೂಮ್ನಲ್ಲೇ ಇದ್ದೀವಿ ನಾವು. ಊಟ ಇಲ್ಲ, ಏನಿಲ್ಲ, ನಮಗೆ ಕರಿಯೋಕ್ಕೆ ಬಂದಿಲ್ಲ ಅವ್ರು ಯಾರು. ಈ ಪರಿಸ್ಥಿತಿಯಾಗ ನಾವು ಹೆಂಗೆ ಜೀವನ ಮಾಡ್ಬೇಕಲ್ಲಿ? ಇವನು ಮಾತಾಡಿದ್ದು ಒಂದು ಮಾತು, ನಾನು ಹಿಂಗೆ ಮಾತಾಡಿದ್ದೀನಿ, ನಾನು ತಪ್ಪಾಗೈತೆ ಅಂತ ಒಪ್ಕೊಳೋದೇ ಇಲ್ಲ ಇವನು. ನಾನು ಮಾತಾಡಿಲ್ಲ ಅಂತಾನೆ. ನಾನು ಏನು ಮಾತಾಡಿಲ್ಲ ಇವ್ರಿಗೆ, ಇವರೇ ಹುಟ್ಟಿಸೋದು ಮಾತಾಡ್ತಾರೆ ಅಂತ ಹೇಳ್ತಾನೆ ಅವನು. ಇವನು ಮಾತಾಡಿರೋವು ಇವನು ಒಪ್ಕೊಳೋದೇ ಇಲ್ಲ ಇವನು ಅಂತಾನೆ ಇವನು. ಅವನೇನು ಹೇಳ್ತಾನೆ, ನಿಮಗೆ ಇನ್ನೂ ಮಾಡೋದನ್ನ ಟೈಮ್ ಐತಿ, ನಿಮ್ಗೆ ಏನು ಮಾಡ್ತಾನೆ ನಾನು ಮಾಡ್ತೀನಿ, ನಿಮ್ಗೆ ಏನು ಮಾಡ್ಬೇಕು ನಾನು ಮಾಡ್ತೀನಿ ನಾನು ಅಂತೇಳಿ ನಮಗೆ ಜೀವ ಬೇರಿಕೆ ಇಡ್ತಾ ಇದ್ದಾನೆ. ನಾವು ಹೆಂಗೆ ಇವನ ಜೀವನ ಮಾಡಬೇಕು? ಅದು 10 ಗುಂಟೆ ಇಷ್ಟ, ಅದು 10 ಗುಂಟೆಗೆ ಇಷ್ಟು. ಇಲ್ಲ, ಅದು ಒಂದು ಸ್ವಲ್ಪ ಹೆಸರು ಚೇಂಜ್ ಆಗಿತ್ತು. ಅದು ನನ್ನ ಹೆಸರು ಚಮನ್ ಸಾಬ್, ಅದು ಪೀರ್ ಸಾಬ್ ಅಂತ ಬಂದ್ಬಿಟ್ಟದ ಪಾಣಿಯಲ್ಲಿ. ಸ್ವಲ್ಪ ಈ ಚೇಂಜ್ ಮಾಡಿಕೊಡಪ್ಪ ಅಂತೇಳಿ ದೀಪಕ್ಕಾಗಿ ಎಲ್ಲ ಅವ್ರು ಹೇಳಿದ್ರು, ರೆಕಾರ್ಡ್ ಇರ್ತೀನಲ್ಲ ಅದನ್ನ ಕೊಟ್ಟೆ ಮಂಡಲ್ ಮೆಂಬರ್ ಕೈಯಾಗ ನಾನು. ಅವ್ರು ಬಂದು ಹಿಂಗೆ ಅಂದರು, ಹಿಂಗೆ ಸ್ವಲ್ಪ ರೊಕ್ಕ ಖರ್ಚಾಕವೆ ನೋಡೋಣ, ನಾನು ಹೋಗಿ ಕಾಣ್ತೀನಿ ಅಲ್ಲಿ, ಅದೇನು ಹೇಳ್ತಾರೆ ಹೇಳ್ತೀನಿ ಅಂದರು. ಆ ಮಾತು ಹೇಳಿದ ಅವನು ಮಗ್ಗು ಹೇಳಿದ ನಾನು ಶಾಂತಿ ರೀತಿ ಮಾಡಿದ್ನ, ಮತ್ತು ಎದ್ದೋತದ ಮಾತಾಡಿದ. ಅದೇ ಹಂಗೆ ಮಾತಾಡಬಾರ್ದಲ್ಲಿ ಅಂತ ಹೇಳಿದರೆ ಸುಬ್ಬ ಬರೀ ಏನು ಹೇಳಬಾರ್ದು, ಮಾನ ಇಚ್ಛೆ ಬೈದ್ಬಿಟ್ಟ. ಹೌದೌದು, 8 ಲಕ್ಷ ರೂಪಾಯಿ. 11 ಲಕ್ಷ ರೂಪಾಯಿದಾಗೆ 3 ಲಕ್ಷ ರೂಪಾಯಿ ಮಗಳಿಗೆ ಕೊಟ್ಟತಿ. ಇನ್ನು 3 ಲಕ್ಷದ ಎಷ್ಟು ಉಳಿತು? 8 ಲಕ್ಷ ರೂಪಾಯಿ ಉಳಿತು. 8 ಲಕ್ಷ ರೂಪಾಯಿ ನಾನು ಮನೆ ಕಟ್ತೀನಿ, ನಿಮ್ಮ ಸಾಯೋವರೆಗೂ ನೋಡ್ಕೊತೀನಿ, ನಿಮ್ಗೆ ಯಾವ ಕಾರಣಕ್ಕೂ ತೊಂದರೆ ಕೊಡಲ್ಲ, ಆಸ್ಪತ್ರೆ ಖರ್ಚು ನೋಡ್ಕೊತೀನಿ, ಎಲ್ಲ ನೋಡ್ತೀನಿ ಅಂತೇಳಿ ಈ ನಮೂನಿ ಮಾಡ್ತಾ ಇದ್ದಾನೆ. ಹೊರಗಡೆ ದಬ್ಬಿದ್ದಾನೆ. ಅಲ್ಲಿ ಅದು 3 ತಿಂಗಳಾದ ನಾವು ಮೇಲಿರಕತ್ತಿ. ಇಲ್ಲಿ 3ನೇ ಟೈಮ್ ಇದು. ಹೌದು, 3ನೇ ಟೈಮ್ ಇದು ಆಗಿರೋದು. ಹಿಂಗೆ ಮಾತಾಡಿದ್ದು ಒಂದು ಒಪ್ಕೊಳಂಗಿಲ್ಲ, ನಾನು ಮಾತಾಡಿಲ್ಲ ಅಂತ ಹೇಳ್ತಾ ಇದ್ದಾನೆ. ಎಲ್ಲರೂ ಹೋಗು, ನಾನೇನು ಮಾಡೋಣ, ಎಲ್ಲರೂ ಹೋಗು, ನನಗೇನು ನೀನು ಸಂಬಂಧ ಇಲ್ಲ ನೀವು. ಕೊಟ್ಟಿದ್ದೀವಿ ಅಲ್ಲಿ ಮಾಯಕೊಂಡದಲ್ಲಿ ಕೊಟ್ಟು ಬಂದಿದ್ದೀವಿ. ಹೌದು, ಮಾಯಕೊಂಡ ಸ್ಟೇಷನಲ್ಲಿ ಕೊಟ್ಟು ಬಂದಿದ್ದೀವಿ ನಾವು. ನಮಗೆ ನ್ಯಾಯ ಬೇಕು ಅದಕ್ಕೆ. ನಮಗೆ ನ್ಯಾಯ ಒದಗಿಸ್ಕೊಡ್ಬೇಕು ಇದ್ರ ಬಗ್ಗೆ. ನಾವು ಇಲ್ಲಿ ಓಡಾಡೋಕ್ಕೆ ದಾರಿ ಬೇಕು ನಮಗೆ. ಅಕಸ್ಮಾತ್ ಇದ್ರು ಇಲ್ಲಿ ಓಡಾಡೋಕ್ಕೆ ದಾರಿ ಬೇಕು. ಅವರು ಯಾವುದೇ ಸಮಯದಲ್ಲಿ ಮಾತಾಡೋದು, ಕಿರುಕುಳ ಕೊಡೋದು ಇದು ಆಗಬಾರ್ದು. ಇದು ನಮಗೆ, ನಾನು 2 ದಿವಸ ಕೆಲ್ಕ್ಕೆ ಹೋದರೆ 4 ದಿವಸ ನಾನು ಸೊಂಟ ನಾವು ಮಲಿಕೊಂಬಿಡ್ತೀವಿ. ಇಲ್ಲಿಂದ ನೀರು ಒಯ್ಯೋಕ್ಕಾಗಲ್ಲ ನಮಗೆ. ಗಾರೆ ಕೆಲಸ ಮಾಡ್ತಾ ಇದ್ದೀನಿ ನಾನು. ಹೊರಗಡೆ ದಬ್ಬಿದ್ದಾನೆ ನಮ್ಮನ್ನು. ಜೀವ ಬೆದರಿಕೆ ಆಗ್ತದೆ. ನಾವು ಹೆಂಗೆ ಮಾಡಬೇಕು? ನಿಮ್ಮನ್ನು ಮಾಡೋ ಗತಿ ನಾನು ಮಾಡ್ತೀನಿ. ಅದೇನು ಮಾಡ್ತಾನೆ ನಾನು ಈಗ ಹೇಳಲ್ಲ, ನಾನು ಮಾಡೇ ಮಾಡ್ತೀನಿ. ಮತ್ತು ಈಗ ಜೀವ ಬೆದರಿಕೆ ಹಾಕಿದ್ರೆ ನಾವು ಹೆಂಗೆ ಜೀವನ ಮಾಡ್ಬೇಕು? ಮೇಲೆ ಒಬ್ಬನೇ ಮಗ ಅಪ್ರಳದಿಂದ ಬಂದು ಈ ಗೇಟ್ ತಗೊಂಬಂದು ಅಲ್ಲಿ ಏನಾರು ಮಾಡಿ ನಮ್ಮನ್ನು ಏನಾರು ಸಾಗುವಂತ, ಇವರು ಪೇಷಂಟ್ ಇದ್ದರು, ಹಾರ್ಟ್ ಪೇಷಂಟ್ ಇದ್ದರು, ಶುಗರ್ ಪೇಷಂಟ್ ಇದ್ದರು ಅಂತೇಳಿ ಅವ್ರು ಜೀವಕ್ಕೆ ಏನಾರು ಮಾಡಿದ್ರೆ ಅದು ಹೊಣೆ ಯಾರು? ಹೌದ್ರಾ? ಹೊಣೆ ಯಾರು? ಅದಕ್ಕೆ ನಾವೇ ಹೊಣೆ ಆಗಿಬಿಡ್ತೀವಿ ಅವಾಗ. ಹೌದೌದು, ರಕ್ಷಣೆ ಬೇಕು, ಜೀವನಾಂಶ ಬೇಕು ನಮಗೆ. ಇದು ದಾಖಲೆ ಪೂರ್ತಿ ನಮ್ಮ ಹೆಸರಿಗೆ ಐತಿದು. ಅವನ ಹೆಸರಿಗೆ ಏನೂ ಇಲ್ಲ.
ಹಾಂ, ಮನೆ ದಾಖಲೆ ಪೂರ್ತಿ ನಮ್ಮ ಹೆಸ್ರಿಗೆ ಐತದು, ಅವನ ಹೆಸ್ರಿಗೆ ಏನೇನಿಲ್ಲ. ಹಾಂ, ಇಲ್ಲಿದ್ರು ಅವನು ಇಷ್ಟು ಕುಣಿತ ಅಂದ್ರೆ ಮತ್ತೆ ಕನ್ನಡಿಗರ ನಂಬರ್ 1 ಚಾಯ್ಸ್ ಕನ್ನಡ ಮ್ಯಾಟ್ರಿಮೊನಿ.